ನಮಸ್ಕಾರ. C9 ಕನ್ನಡ ಸುದ್ದಿವಾಹಿನಿಗೆ ಸ್ವಾಗತ. ನಾನು ನಿಮ್ಮ ಯಶೋಧ. ಅಮರನಾಥ್ ಪಾಟೀಲ್ ಅವರ ಪರ ಮತಯಾಚನೆ ಮಾಡಿದ ಲಸುರೇಶ್ ಸಜ್ಜನ್ ಈಶಾನ್ಯ ಪದವೀಧರ ಕ್ಷೇತ್ರದ ಚುನಾವಣಾ ಬಿಜೆಪಿ ಅಭ್ಯರ್ಥಿ ಅಮರನಾಥ್ ಪಾಟೀಲ್ ಅವರಿಗೆ ಮತ ನೀಡಬೇಕು ಎಂದು ಮನವಿ ಮಾಡಿದರು. ಹಿಂದೆ ಈ ಕ್ಷೇತ್ರಕ್ಕೆ ಅಭ್ಯರ್ಥಿಯಾಗಿ ಕಣಕ್ಕಿಳಿದಿದ್ದೆ. ಆದರೆ ಪಕ್ಷದ ಹೈಕಮಾಂಡ್ ತೀರ್ಮಾನಕ್ಕೆ ಶಿರಬಾಗಿದ್ದೇನೆ. ಅಮರನಾಥ್ ಪಾಟೀಲ್ ಅವರು ಹಿರಿಯರಾಗಿದ್ದಾರೆ. ಹಲವು ವರ್ಷಗಳಿಂದ ಪಕ್ಷದಲ್ಲಿ ನಿಷ್ಠಾವಂತ ಕಾರ್ಯಕರ್ತರಾಗಿದ್ದಾರೆ. ಈ ಭಾಗದ ಎಲ್ಲ ಸಮಸ್ಯೆಗಳಿಗೆ ಸ್ಪಂದಿಸುವ ಹೃದಯವಂತರಾಗಿದ್ದಾರೆ. BS ಯಡಿಯೂರಪ್ಪ ಅವರು ಭರವಸೆ ನೀಡಿದ್ದಾರೆ. ಪಕ್ಷದಲ್ಲಿ ಉನ್ನತ ಸ್ಥಾನ ಮಾನ ದೊರಕಿಸಿಕೊಡುತ್ತೇನೆ ಎಂಬುದಾಗಿ. ನನ್ನ ಪರವಾಗಿರುವ ನನ್ನೆಲ್ಲ ಪದವೀಧರ ಬಂಧುಗಳು ತಮ್ಮ ಅಮೂಲ್ಯವಾದ ಮತವನ್ನು ನಮ್ಮ ಬಿಜೆಪಿ ಪಕ್ಷದ ಅಭ್ಯರ್ಥಿಯಾದ ಅಮರನಾಥ್ ಪಾಟೀಲ್ ಅವರಿಗೆ ನೀಡಬೇಕಾಗಿ ಮನವಿಯನ್ನು ಮಾಡಿದರು. ವರದಿಗಾರರು ಪರಶುರಾಮ್ ಕಿಲ್ಲನ್ಕೆರೆ, ಬಂದಳ್ಳಿ, ಯಾದಗಿರಿ. ನಾನು ಸುರೇಶ್ ಸಜ್ಜನ್, ಭಾರತೀಯ ಜನತಾ ಪಕ್ಷದ ಅಭ್ಯರ್ಥಿಯಾಗಿರ್ತಕ್ಕಂಥ ಸನ್ಮಾನ್ಯ ಅಮರನಾಥ್ ಪಾಟೀಲ್ ಪರವಾಗಿ ನಾನು ಮತಯಾಚನೆ ಮಾಡ್ತಾ ಇದ್ದೀನಿ. ಬರ್ತಕ್ಕಂಥ 3ನೇ ತಾರೀಕಿಗೆ ಭಾಳ ಅಮೂಲ್ಯವಾಗಿರ್ತಕ್ಕಂಥ ಮತದಾನ. ತಾವೆಲ್ಲ ಪ್ರಜ್ಞಾವಂತರು ಮತ್ತು ಬುದ್ಧಿವಂತ ಮತದಾರರು ಇಲ್ಲಿ ಮತದಾನ ಹಕ್ಕನ್ನು ಪಡೆದಿರ್ತಕ್ಕಂಥವ್ರು. ತಾವೆಲ್ಲರಲ್ಲಿ ವಿನಂತಿ ಮಾಡಿಕೊಳ್ಳೋದಿಷ್ಟೇ, ಭಾರತೀಯ ಜನತಾ ಪಕ್ಷ ಅಭ್ಯರ್ಥಿಯಾಗಿರ್ತಕ್ಕಂಥ ಸನ್ಮಾನ್ಯ ಅಮರನಾಥ್ ಪಾಟೀಲ್ರವರು ತಮ್ಮ ರಾಜಕೀಯ ಜೀವನದಲ್ಲಿ ಅನುಭವಿಗಳು, ನಿಷ್ಠಾವಂತರು, ಪ್ರಾಮಾಣಿಕತನಕ್ಕೆ ಒಂದು ಹೆಚ್ಚಿನ ಒತ್ತು ಕೊಟ್ಟಿರ್ತಕ್ಕಂಥ ಅಮರನಾಥ್ ಪಾಟೀಲ್ರಿಗೆ ಸೀರಿಯಲ್ ನಂಬರ್ 1 ಅದರ ಮುಂದೆ ಹೆಸರಿರುತ್ತದೆ. ಅದರ ಕಾಲಮ್ನಲ್ಲಿ 1 ಬರೆಯೋದ್ರ ಮುಖಾಂತರ ಅವರಿಗೆ ಮೊದಲನೇ ಪ್ರಶಸ್ತಿ ಮತದಾನ ಕೊಡೋದ್ರ ಮುಖಾಂತರ ಆರಿಸಿ ಕಳಿಸ್ಬೇಕಂತ ತಮ್ಮಲ್ಲಿ ನಮ್ರ ವಿನಂತಿ ಮಾಡಿಕೊಳ್ತಾ ಇದ್ದೀನಿ. ಅವರು ಈ ಭಾಗದಲ್ಲಿ ಕಲ್ಯಾಣ ಕರ್ನಾಟಕ ಭಾಗದಲ್ಲಿ ತಮ್ಮದೇ ಆಗಿರ್ತಕ್ಕಂಥ ಶಾಪ ಮೂಡಿಸಿ ಅನೇಕ ಹೋರಾಟಗಳ ಮುಖಾಂತರ, ಅದು ವಿಶೇಷವಾಗಿ 371 ತಿದ್ದುಪಡಿ ಆದ ನಂತರ ಅದು ಅನುಷ್ಠಾನ ಮಾಡತಕ್ಕಂಥ ಸಂದರ್ಭದಲ್ಲಿ ಪೂರ್ಣ ಪ್ರಮಾಣದ ಅನುಷ್ಠಾನಕ್ಕಾಗಿ ತಮ್ಮದೇ ಆಗಿರ್ತಕ್ಕಂಥ ನಿಯೋಗದೊಂದಿಗೆ ಮಾನ್ಯ ಮುಖ್ಯಮಂತ್ರಿಗಳಾಗಿರ್ತಕ್ಕಂಥ ಸನ್ಮಾನ್ಯ ಬೊಮ್ಮಾಯಿಯವರಿಗೆ ಭೇಟಿ ಕೊಡೋದ್ರ ಮುಖಾಂತರ ಅದು ಇವತ್ತು ಈ ಭಾಗದ ನಿರುದ್ಯೋಗದ ಸಮಸ್ಯೆ ಆಗಿರ್ಬೋದು, ಉದ್ಯೋಗದಲ್ಲಿ ಮೀಸಲಾತಿ ಆಗಿರ್ಬೋದು, ಶಿಕ್ಷಣದಲ್ಲಿ ಮೀಸಲಾತಿ ಆಗಿರ್ಬೋದು, ಇವೆಲ್ಲವನ್ನು ಸಿಗುವಲ್ಲಿ ಅವರ ಒಂದು ಶ್ರಮ ಮತ್ತು ಪ್ರಯತ್ನ ಇದೆ. ಅದಕ್ಕೋಸ್ಕರ ಅವರಿಗೆ ಈ ಭಾಗದಿಂದ ಮತ್ತೊಮ್ಮೆ ವಿಧಾನ ಪರಿಷತ್ತಿನ ಒಂದು ಚುನಾವಣೆಯಲ್ಲಿ ಆಯ್ಕೆ ಮಾಡಿ ಆ ಮೇಲ್ಮನೆಗೆ ಕಳಿಸ್ತಕ್ಕಂಥದ್ದು ತಮ್ಮಿಂದ ಆಶೀರ್ವಾದ ಆಗಬೇಕಂತ ತಮ್ಮೆಲ್ಲರಲ್ಲಿ ನಾನು ವಿನಂತಿ ಮಾಡ್ಬೋದು. ಧನ್ಯವಾದಗಳು.